ದಾರುಣ ಸಾವಾಯಿತು, ಮತ್ತು ಕೋತಿಗಳದ್ದು ಸಹ ದಾರುಣ ಸಾವಾಯಿತು. ಏನಾಗ್ತಾ ಇದೆ? ಚಾಮರಾಜನಗರದಲ್ಲಿ ಭಾಳ ಗಂಭೀರವಾದಂಥ ಒಂದು ಬೆಳವಣಿಗೆ ಇದು. ಚಾಮರಾಜನಗರ ಮತ್ತು ಮೈಸೂರು ಸಹ ಒಂದು ರೀತಿ ಹಸಿರುಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳು ಸುತ್ತಮುತ್ತ ಇರೋದ್ರಿಂದ ನಮಗೆ ವನ್ಯಜೀವಿಯ ಭಾಳಷ್ಟು ಒಂದು ಕಾಳಜಿ ಇದೆ ಮತ್ತು ವನ್ಯಜೀವಿಯ ಸಂರಕ್ಷಣೆ ಆಗಬೇಕಾಗಿರೋದು ನಮ್ಮ ಎಲ್ಲರ ಒಂದು ಆಕಾಂಕ್ಷೆ. ಆ ನಿಟ್ಟಿನಲ್ಲಿ ಇದು ಒಂದು ಘಟನೆ ಆಗಿರೋದು, ಕೃತ್ಯ ಆಗಿರೋದು ಅತ್ಯಂತ ಒಂದು ದುಃಖವನ್ನುಂಟು ಮಾಡಿದೆ. ನಮ್ಮ ಹುಲಿಗಳ ಸಂರಕ್ಷಣೆಗಾಗಿ ನಾವು ನಿಂತಿರಬೇಕಾಗಿದೆ. ಇಂಥ ಪೋಚಿಂಗು ಮತ್ತು ಇಂಥ ಒಂದು ವಿಷಯಗಳ ಮೂಲಕ ಘಟನೆಗಳು ಆಗಿರೋದು ಭಾಳನೇ ಗಂಭೀರವಾದದ್ದು. ಅದನ್ನ ಇವರು ಸೂಕ್ತ ಒಂದು ಕಠಿಣವಾದಂಥ ಕ್ರಮ ತಗೋಬೇಕಾಗಿದೆ. ಭವಿಷ್ಯದಲ್ಲಿ ಯಾವುದೇ ಒಂದು ವರ್ಗ ಇಂಥ ಒಂದು ಕೆಲಸ ಮಾಡದೇ ಇರೋಂಗೆ ಒಂದು ಕ್ರಮವನ್ನು ಅಥವಾ ಒಂದು ಕಾನೂನನ್ನು ರೂಪಿಸಬೇಕಾಗಿದೆ ಮತ್ತು ನಂತರ ಕಾನೂನು ರೂಪಿಸಿದ ನಂತರ ಅದರ ಬಗ್ಗೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾಗಿದೆ. ಚಾಮರಾಜನಗರದ ಒಂದು ಜನಪ್ರತಿನಿಧಿಯೂ ಕೂಡ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಬೇಕಾಗಿದೆ. ನಾವು ನೋಡಿರೋ ಹಾಗೆ ಇಲ್ಲಿ ಮೈಸೂರಲ್ಲಿ ನಾವು ಕೂತು ನಾವೊಬ್ಬರೇ ಇಲ್ಲಿ ಪಾರ್ಲಿಮೆಂಟಲ್ಲಿರ್ಬೋದು, ಸಂಸತ್ತಲ್ಲಿರ್ಬೋದು ಇದ್ರ ಬಗ್ಗೆ ಆ ಬಂಡೀಪುರ ರಾತ್ರಿ ಪ್ರಯಾಣದ ಬಗ್ಗೆ ವಿಷಯವನ್ನು ಎತ್ತಿರೋದು ಅಥವಾ ಈ ಹುಲಿಯ ಬಗ್ಗೆಯೂ ಕೂಡ ಎತ್ತಿರೋದು. ಅಲ್ಲಿರುವಂಥ ಜನಪ್ರತಿನಿಧಿ ಒಬ್ಬರೂ ಸಹ ಇದರಲ್ಲಿ ಏನೋ ಒಂದು ಮಾತು ಹೇಳಿಲ್ಲ. ಅದು ಭಾಳ ಗಂಭೀರವಾದದ್ದು. ಅಂಥ ಒಂದು ಜಾಗದಲ್ಲಿ ನೀವು 50% ಜಾಸ್ತಿ ಹಸಿರು ಹದ್ದಕ್ಕೂ ಇರುವಂಥ ಚಾಮರಾಜನಗರ, ಅದಕ್ಕಾಗಿ ನೀವು ಹಸಿರು ಹದ್ದಕ್ಕೂ ಕೂಡ ಒಂದು ರೀತಿಯ ಪ್ರತಿನಿಧಿ, ನೀವು ಆ ವನ್ಯಜೀವಿಗೂ ಕೂಡ ನೀವು ಪ್ರತಿನಿಧಿಗಳು. ಸೊ ಅದಕ್ಕಾಗಿ ಅದರ ಪರವಾಗಿ ಅದರ ರಕ್ಷಣೆಗಾಗಿ ಮತ್ತು ಅಲ್ಲಿರುವಂಥದ್ದು ಆರ್ಥಿಕ ಒಂದು ವ್ಯವಸ್ಥೆಯೂ ಕೂಡ ಅದ್ರ ಮೇಲೆ ಅವಲಂಬಿಸಿದೆ. ಎಷ್ಟೋ ಕಡೆ ಒಂದು ರೈತ ಒಂದು ದೃಷ್ಟಿಯಿಂದ ಇರ್ಬೋದು, ಟೂರಿಸಂ ದೃಷ್ಟಿಯಿಂದನೂ ಇರ್ಬೋದು, ಅದಕ್ಕೆಲ್ಲನೂ ಕೂಡ ಹೊಣೆ ಅವ್ರ ಮೇಲಿದೆ. ಅವರು ಕೂಡ ಈ ಬಗ್ಗೆ ಮಾತನ್ನು ಎತ್ತಬೇಕಾಗಿದೆ. ಎಲ್ಲ ಅಲ್ಲಿ ಜನಪ್ರತಿನಿಧಿಗಳು ಈ ಒಂದು ಆಡಳಿತ ಪಕ್ಷದಲ್ಲಿದ್ದಾರೆ, ಬಹುತೇಕ ಎಲ್ಲ ಚಾಮರಾಜನಗರದಲ್ಲಿ. ಅವರು ಕೂಡ ಇದ್ರ ಬಗ್ಗೆ ಮಾತನ್ನು ಎತ್ತಬೇಕಾಗಿದೆ. ಅದನ್ನು ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಇನ್ಸಿಡೆಂಟ್ ಆಗಿದೆ, ರಾಷ್ಟ್ರವ್ಯಾಪಿಯಲ್ಲಿ ಅದು ಚರ್ಚೆಯಾಗಿದೆ. ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಆಗೋದಿಲ್ಲ, ಕೇವಲ ಅವ್ರನ್ನ ರಜೆ ಆಗುತ್ತೆ. ಏನಾಗುತ್ತೆ ಅಂತ ಸರ್ ಈ ಥರ ಆದರೆ? ಭಾಳ ಗಂಭೀರವಾದಂಥ ಪರಿಸ್ಥಿತಿ ಉಂಟಾಗಿದೆ. ಇದು ಸರಿಯಾದಂಥ ಕ್ರಮವನ್ನು ತಗೋಬೇಕಾಗಿದೆ. ಈಗ ನೋಡಿ, ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಂದು ಒಳ್ಳೆಯ ಸಂಬಂಧ ಇರಬೇಕಾಗಿದೆ. ಆದರೆ ಕಾರ್ಯಾಂಗ ಅಂತಿಮದಲ್ಲಿ ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನನ್ನು ಪಾಲಿಸಬೇಕಾಗಿದೆ, ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಇಲ್ಲಿ ಇವರು ಏನು ಸಾಮಾನ್ಯವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡ ಈ ಕಾರ್ಯಾಂಗಕ್ಕೆ ಸೇರಿರುವಂಥದ್ದು, ಬ್ಯೂರೋಕ್ರಸಿಗೆ ಸೇರಿರುವಂಥದ್ದು, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇರೋದು ಭಾಳ ಕಡೆ ನಾವು ನೋಡಿದ್ದೀವಿ. ನಮ್ಮ ಏನು ದಿಶಾ ಮೀಟಿಂಗಲ್ಲಿ ಬಂದಾಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೂಕ್ತವಾದಂಥ ಪ್ರತಿನಿಧಿ ಕಳಿಸೋದೇ ಇಲ್ಲ. ನಾವು ಫಾರೆಸ್ಟ್ಗೂ ಹೋಗುವಾಗ ಅವರು ಅಂದ್ಕೊಂಡಿರೋದು ನಮ್ಗೆ ಯಾರಿಗೂ ಏನೋ ಈ ಅರಣ್ಯ ಬಗ್ಗೆ ಅಥವಾ ಏನು ಮಾಹಿತಿ ಇಲ್ಲ ಅಥವಾ ಏನೋ ಕಾಳಜಿ ಇಲ್ಲ ಅಂತ ಏನೋ ಅವ್ರನ್ನಲ್ಲಿ ಯಾವ ಒಂದು ಆಲೋಚನೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಎಲ್ಲರೂ ಕೂಡ ಅವ್ರ ಕಡೆ ನೋಡ್ತಾ ಇದ್ದೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಹುತೇಕ ಒಂದು ಸದಸ್ಯರು ಒಂದು ಅಧಿಕಾರಿಗಳು ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವತ್ತೂ ಸಹ ನಮ್ಮ ಕಡೆಯಿಂದ ಒಂದು ನಿರ್ಲಕ್ಷ್ಯ ಇದೆಯೋ ಇಲ್ಲವೋ ಅಂತ ಆ ಒಂದು ದೃಷ್ಟಿಯಿಂದ ಅವ್ರು ಕೆಲಸ ಮಾಡಿದ್ರೆ ಭಾಳನೇ ಕಷ್ಟ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ ಮತ್ತು ನಾವು ಕೂಡ ಕಠಿಣವಾದಂಥ ಕ್ರಮ ತಗೋತೀವಿ. ನಮ್ಮಲ್ಲಿರುವಂಥದ್ದು ಏನು ಯಂತ್ರಗಳಿದ್ದಾವೆ ಅದನ್ನ ನಾವು ಬಳಸ್ತೀವಿ. ನೀವು ಸರಿಯಾದ ಒಂದು ಬ್ಯೂರೋಕ್ರಸಿ ಸರಿಯಾದ ಒಂದು ಕ್ರಮ ತಗೊಳ್ದೇ ಇದ್ರೆ. ಸರ್, ಈಗ ಸಿದ್ದರಾಮಯ್ಯ ಅವರನ್ನು ಅಧಿಕಾರಿಗೆ ತರಾಟೆ ತಗೊಂಡಿದ್ರು ವೇದಿಕೆ ಮೇಲೆ, ಅವರು ಸ್ವಯಂ ನಿವೃತ್ತಿ ಆಗ್ತೇನೆ ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಳ್ಳೆಯ ಸಂಬಂಧ, ಉತ್ತಮವಾದಂಥ ಸಂಬಂಧ ಇರಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಅತ್ಯವಶ್ಯ. ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನು ಮತ್ತು ನಾವು ಕೊಡುವಂಥದ್ದು ನಿರ್ಣಯವನ್ನು ಅವರು ಪಾಲಿಸಬೇಕು ಮತ್ತು ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಆದರೆ ಅದಕ್ಕೂ ಕೂಡ ಒಂದು ಚೌಕಟ್ಟಿದೆ. ಸರಿಯಾದ ರೀತಿಯನ್ನು ಗೌರವ ಕೊಟ್ಟು ನಾವು ಕೆಲಸ ಮಾಡಬೇಕಾಗಿದೆ. ಎರಡು ಕಡೆಯೂ ಕೂಡ ಬ್ಯೂರೋಕ್ರಸಿನೂ ನಮ್ಮ ಕಡೆಗೆ ಗೌರವವನ್ನು ಕೊಡಬೇಕಾಗಿದೆ, ನಾವು ಕೂಡ ಅವ್ರಿಗೆ ಗೌರವ ಕೊಟ್ಟು ಕೆಲಸ ಮಾಡಿಸ್ಬೇಕಾಗಿದೆ. ಈ ಒಂದು ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕಾಗಿದೆ. ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದ್ದಾರೆ, ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ, ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ. ಬ್ಯೂರೋಕ್ರಸಿ ಮತ್ತು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರೇ ಇರಲಿ, ಅವರು ನಾವು ರೂಪಿಸಿರುವಂಥದ್ದು ಕಾನೂನು ಅಥವಾ ನಾವು ತಗೊಂಡಿರುವಂಥದ್ದು ನಿರ್ಣಯವನ್ನು ಪಾಲಿಸಬೇಕಾಗಿದೆ. ಆದರೆ ಅವರು ಮಾಡದೇ ಇದ್ದರೆ ನಾವು ಸರಿಯಾದ ಚೌಕಟ್ಟಿನಲ್ಲಿ ನಮಗೇನು ಯಂತ್ರಗಳಿದೆ ಅದನ್ನು ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ತಗೋಬೇಕಾಗಿದೆ. ಅವರು ವೇದಿಕೆ ಮೇಲೆ ಅಥವಾ ಯಾವುದೋ ಒಂದು ಬಹಿರಂಗವಾಗಿ ಈ ಥರ ಒಂದು ಕೃತ್ಯ ನಡೀಲಿಕ್ಕೆ ಯಾವುದೇ ರೀತಿಯ ಒಂದು ಅವಕಾಶ ಇಲ್ಲ. ಹೌದು, ಇನ್ನೇನಕ್ಕೆ ಅವರು ಇವತ್ತು ರೆಸಿಗ್ನೇಷನ್ ಕೊಡೋಕ್ಕೆ ಕಾರಣ ಅದೇನೆ. ಯಾರೇ ಇರಲಿ, ನೀವು ಬಹಿರಂಗವಾಗಿ ಅವ್ರನ್ನ ಇಂಥ ಒಂದು ರೀತಿಯಲ್ಲಿ ತೋರಿಸೋದ್ರಲ್ಲದೆ ಅದು ಅವ್ರಿಗೆ ಒಂದು ರೀತಿ ಯಾವುದೋ ಒಂದು ಕಡೆ ಅವ್ರಿಗೂ ನೋವಾಗುತ್ತೆ ಅಥವಾ ಅವಮಾನ ಆಗುತ್ತೆ.
ಸೊ ಅದಾಗಿದ ನಂತರ ನಾವು ಕೂಡ ಜವಾಬ್ದಾರಿಯುತವಾಗಿ ಗೌರವದಿಂದ ಧೈರ್ಯದಿಂದ ಮುಂದುವರಿಬೇಕಂದ್ರೆ ಅದು ಕಷ್ಟ ಆಗುತ್ತೆ. ಇಂಥ ಒಂದು ಕೃತ್ಯ ಇಡೀ ರಾಜ್ಯವನ್ನು ನೋಡಿರುವಾಗ ಧೈರ್ಯವಾಗಿ ಮುಂದುವರಿಯೋದು ಕಷ್ಟನೇ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಸಾಕಷ್ಟು ಚರ್ಚೆಗಳು ಆತಂಕ ಅಂತ ಅನ್ಸಲ್ವಾ ಸರ್? ಅಧಿಕಾರಿಗಳು ಇಂಥ ನಡವಳಿಕೆಗಳು ಬೇಕಾಗಿಲ್ಲ ನಮ್ಮ ರಾಜ್ಯದಲ್ಲಿ. ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯುತ ಸ್ಥಾನ, ಅಂದರೆ ಇಡೀ ರಾಜ್ಯವನ್ನು ಪ್ರತಿನಿಧಿಸುವಂಥದ್ದು ಮುಖ್ಯಮಂತ್ರಿಗಳು. ರಾಜ್ಯದ ಒಂದು ಬಗ್ಗೆ ನಿಮಗೆ ಒಂದು ಇಂಥ ಒಂದು ಕೃತ್ಯದ ಮೂಲಕ ನಮಗೆ ರಾಜ್ಯದ ಜನರನ್ನೇ ಯಾವ ರೀತಿ ನಮ್ಮ ನಡವಳಿಕೆ ಇದೆ ಅಂತ ಜನರು ಪ್ರಶ್ನೆ ಮಾಡ್ತಾರೆ. ಅದು ನಮ್ಮ ರಾಜ್ಯದಲ್ಲಿ ಪ್ರತಿನಿಧಿಸುವಂಥ ನಡವಳಿಕೆ ಇಲ್ಲವೇ ಇಲ್ಲ. ಅದು ಭಾಳ ಮುಖ್ಯ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಚರ್ಚೆಗಳು ನಡೀತಾ ಇದೆ ಸರ್. ನಮ್ಮ ಆಂತರಿಕ ವಿಷಯ ಅದು ನಮ್ಮ ಪ್ರಕ್ರಿಯೆಯಂತೆ ಮುಂದುವರಿಯುತ್ತೆ. ಅಲ್ಲ, ಬದಲಾವಣೆ ಆಗುತ್ತೆ ಅಥವಾ ಅವರೇ ಮುಂದುವರಿಯುತ್ತಾರೆ ಸರ್ ಅಂತ? ನೋಡಿ, ನಮ್ಮ ಪಕ್ಷದಲ್ಲಿ ಒಂದು ಪ್ರಕ್ರಿಯೆ ಇದೆ. ಅದರ ಜೊತೆಗೆ ಕೇಂದ್ರ ಒಂದು ವರಿಷ್ಠರು ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ನಂತರ ನಾವು ಹೋರಾಟವನ್ನು ಮುಂದುವರಿತೀವಿ. ಮತ್ತೊಂದು ಕಾಂಗ್ರೆಸ್ ಪಕ್ಷದ ವಿಚಾರನೆ, ಆದರೆ ನಿಮ್ಮ ನಾಯಕರುಗಳು ಮಾತಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅಂತೇಳಿ. ನಮ್ಗೆ ಏನಾದ್ರು ಸುಳಿವು ಸಿಕ್ಕಿದೆ? ಯಾಕಂದ್ರೆ ದೆಹಲಿ ಓಡಾಡ್ತಾ ನಮ್ಮ ಪಕ್ಷದ ಆಂತರಿಕ ವಿಷಯ ಬಗ್ಗೆ ನಾನು ಮಾತಾಡೋದಿಲ್ಲ. ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನೀವು ಪ್ರಕಟಿಸಿರುವಂಥದ್ದು ಮತ್ತು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿರೋದು ಅಷ್ಟೇ ಗೊತ್ತಿರೋದು ನನಗೆ. ಅದು ಬಿಟ್ಟರೆ ಅವರ ಆಂತರಿಕ ಸಮಸ್ಯೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗಿದೆ. ಏನೇ ಇದ್ದರೂ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ತಾ ಇರೋದು ನಾವೆಲ್ಲ ಕಡೆ ನೋಡ್ತಾ ಇದ್ವಿ. ಬೆಲೆ ಏರಿಕೆ ಇರ್ಬೋದು, ಈ ಒಂದು ಧಾರ್ಮಿಕ ದೃಷ್ಟಿಯಲ್ಲಿ ಇಲ್ಲಿ ಬೆಟ್ಟದಲ್ಲಿ ನಡೆದಿರುವಂಥದ್ದು ಕೃತ್ಯಗಳಿರ್ಬೋದು, ಏನೇನು ಇಲ್ಲಿ ಇರುವಂಥದ್ದು ಸಮಸ್ಯೆಗಳಿರ್ಬೋದು, ಎಲ್ಲ ಕಡೆ ನಮ್ಮ ವನ್ಯಜೀವಿ ಕಡೆಯೂ ಕೂಡ ನೀವೇ ಇವತ್ತು ಪ್ರಸ್ತಾಪ ಮಾಡಿದ್ದೀರ ವಿಚಾರ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರುವಂಥದ್ದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅದನ್ನು ಅವರು ಆದಷ್ಟು ಗಮನವನ್ನು ಆ ಕಡೆ ಕೊಡಬೇಕಾಗಿದೆ. ಅವರ ಆಂತರಿಕ ಒಂದು ಸಮಸ್ಯೆಗಳು ಅವರು ಬಗೆಹರಿಸಲಿ ಅಥವಾ ಅವರು ಏನೋ ರೀತಿ ಮುಂದುವರಿಲಿ, ಅದ್ರಲ್ಲಿ ನಮಗೇನು ಒಂದು ರೀತಿಯ ಅಭಿಪ್ರಾಯ ಇಲ್ಲ. ಒಂದು ಕಡೆ ಹುಲಿಗಳ ದಾರುಣ ಸಾವಾಯಿತು, ಮತ್ತೆ ಕೋತಿಗಳದ್ದು ಸಹ ದಾರುಣ ಸಾವಾಯಿತು. ಏನಾಗ್ತಾ ಇದೆ? ಚಾಮರಾಜನಗರದಲ್ಲಿ ಭಾಳ ಗಂಭೀರವಾದಂಥ ಒಂದು ಬೆಳವಣಿಗೆ ಇದು. ಚಾಮರಾಜನಗರ ಮತ್ತು ಮೈಸೂರು ಸಹ ಒಂದು ರೀತಿ ಹಸಿರುಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳು ಸುತ್ತಮುತ್ತ ಇರೋದ್ರಿಂದ ನಮಗೆ ವನ್ಯಜೀವಿಯ ಭಾಳಷ್ಟು ಒಂದು ಕಾಳಜಿ ಇದೆ ಮತ್ತು ವನ್ಯಜೀವಿಯ ಸಂರಕ್ಷಣೆ ಆಗಬೇಕಾಗಿರೋದು ನಮ್ಮ ಎಲ್ಲರ ಒಂದು ಆಕಾಂಕ್ಷೆ. ಆ ನಿಟ್ಟಿನಲ್ಲಿ ಇದು ಒಂದು ಘಟನೆ ಆಗಿರೋದು, ಕೃತ್ಯ ಆಗಿರೋದು ಅತ್ಯಂತ ಒಂದು ದುಃಖವನ್ನುಂಟು ಮಾಡಿದೆ. ನಮ್ಮ ಹುಲಿಗಳ ಸಂರಕ್ಷಣೆಗಾಗಿ ನಾವು ನಿಂತಿರಬೇಕಾಗಿದೆ. ಇಂಥ ಪೋಚಿಂಗು ಮತ್ತು ಇಂಥ ಒಂದು ವಿಷಯಗಳ ಮೂಲಕ ಘಟನೆಗಳು ಆಗಿರೋದು ಭಾಳನೇ ಗಂಭೀರವಾದದ್ದು. ಅದನ್ನ ಇವರು ಸೂಕ್ತ ಒಂದು ಕಠಿಣವಾದಂಥ ಕ್ರಮ ತಗೋಬೇಕಾಗಿದೆ. ಭವಿಷ್ಯದಲ್ಲಿ ಯಾವುದೇ ಒಂದು ವರ್ಗ ಇಂಥ ಒಂದು ಕೆಲಸ ಮಾಡದೇ ಇರೋಂಗೆ ಒಂದು ಕ್ರಮವನ್ನು ಅಥವಾ ಒಂದು ಕಾನೂನನ್ನು ರೂಪಿಸಬೇಕಾಗಿದೆ ಮತ್ತು ನಂತರ ಕಾನೂನು ರೂಪಿಸಿದ ನಂತರ ಅದರ ಬಗ್ಗೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾಗಿದೆ. ಚಾಮರಾಜನಗರದ ಒಂದು ಜನಪ್ರತಿನಿಧಿಯೂ ಕೂಡ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಬೇಕಾಗಿದೆ. ನಾವು ನೋಡಿರೋ ಹಾಗೆ ಇಲ್ಲಿ ಮೈಸೂರಲ್ಲಿ ನಾವು ಕೂತು ನಾವೊಬ್ಬರೇ ಇಲ್ಲಿ ಪಾರ್ಲಿಮೆಂಟಲ್ಲಿರ್ಬೋದು, ಸಂಸತ್ತಲ್ಲಿರ್ಬೋದು, ಇದ್ರ ಬಗ್ಗೆ ಆ ಬಂಡೀಪುರ ರಾತ್ರಿ ಪ್ರಯಾಣದ ಬಗ್ಗೆ ವಿಷಯವನ್ನು ಎತ್ತಿರೋದು ಅಥವಾ ಈ ಹುಲಿಯ ಬಗ್ಗೆನೂ ಕೂಡ ಎತ್ತಿರೋದು. ಅಲ್ಲಿರುವಂಥ ಜನಪ್ರತಿನಿಧಿ ಒಬ್ಬರೂ ಸಹ ಇದರಲ್ಲಿ ಏನೋ ಒಂದು ಮಾತು ಹೇಳಿಲ್ಲ. ಅದು ಭಾಳ ಗಂಭೀರವಾದದ್ದು. ಅಂಥ ಒಂದು ಜಾಗದಲ್ಲಿ ನೀವು 50% ಜಾಸ್ತಿ ಹಸಿರು ಹದ್ದಕ್ಕೂ ಇರುವಂಥ ಚಾಮರಾಜನಗರ, ಅದಕ್ಕಾಗಿ ನೀವು ಅದು ಹಸಿರು ಹದ್ದಕ್ಕೂ ಕೂಡ ಒಂದು ರೀತಿಯ ಪ್ರತಿನಿಧಿ, ನೀವು ಆ ವನ್ಯಜೀವಿಗೂ ಕೂಡ ನೀವು ಪ್ರತಿನಿಧಿಗಳು. ಸೊ ಅದಕ್ಕಾಗಿ ಅದರ ಪರವಾಗಿ ಅದರ ರಕ್ಷಣೆಗಾಗಿ ಮತ್ತು ಅಲ್ಲಿರುವಂಥದ್ದು ಆರ್ಥಿಕ ಒಂದು ವ್ಯವಸ್ಥೆಯೂ ಕೂಡ ಅದ್ರ ಮೇಲೆ ಅವಲಂಬಿಸಿದೆ. ಎಷ್ಟೋ ಕಡೆ ಒಂದು ರೈತ ಒಂದು ದೃಷ್ಟಿಯಿಂದ ಇರ್ಬೋದು, ಟೂರಿಸಂ ದೃಷ್ಟಿಯಿಂದನೂ ಇರ್ಬೋದು, ಅದಕ್ಕೆಲ್ಲನೂ ಕೂಡ ಹೊಣೆ ಅವ್ರ ಮೇಲಿದೆ. ಅವರು ಕೂಡ ಈ ಬಗ್ಗೆ ಮಾತನ್ನು ಎತ್ತಬೇಕಾಗಿದೆ. ಎಲ್ಲ ಅಲ್ಲಿ ಜನಪ್ರತಿನಿಧಿಗಳು ಈ ಒಂದು ಆಡಳಿತ ಪಕ್ಷದಲ್ಲಿದ್ದಾರೆ, ಬಹುತೇಕ ಎಲ್ಲ ಚಾಮರಾಜನಗರದಲ್ಲಿ. ಅವರು ಕೂಡ ಇದ್ರ ಬಗ್ಗೆ ಮಾತನ್ನು ಎತ್ತಬೇಕಾಗಿದೆ. ಅದನ್ನು ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ, ರಾಷ್ಟ್ರವ್ಯಾಪಿಯಲ್ಲಿ ಅದು ಚರ್ಚೆ ಆಗಿದೆ. ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಆಗೋದಿಲ್ಲ, ಕೇವಲ ಅವ್ರನ್ನ ರಜೆ ಆಗುತ್ತೆ. ಈ ಏನಾಗುತ್ತೆ ಅಂತ ಸರ್ ಈ ಥರ ಆದರೆ? ಭಾಳ ಗಂಭೀರವಾದಂಥ ಪರಿಸ್ಥಿತಿ ಉಂಟಾಗಿದೆ. ಇದು ಸರಿಯಾದಂಥ ಕ್ರಮವನ್ನು ತಗೋಬೇಕಾಗಿದೆ. ಈಗ ನೋಡಿ, ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಂದು ಒಳ್ಳೆಯ ಸಂಬಂಧ ಇರಬೇಕಾಗಿದೆ. ಆದರೆ ಕಾರ್ಯಾಂಗ ಅಂತಿಮದಲ್ಲಿ ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನನ್ನು ಪಾಲಿಸಬೇಕಾಗಿದೆ, ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಇಲ್ಲಿ ಇವರು ಏನು ಸಾಮಾನ್ಯವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡ ಈ ಕಾರ್ಯಾಂಗಕ್ಕೆ ಸೇರಿರುವಂಥದ್ದು, ಬ್ಯೂರೋಕ್ರಸಿಗೆ ಸೇರಿರುವಂಥದ್ದು, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇರೋದು ಭಾಳ ಕಡೆ ನಾವು ನೋಡಿದ್ದೀವಿ.
ನಮ್ಮ ಏನು ದಿಶಾ ಮೀಟಿಂಗಲ್ಲಿ ಬಂದಾಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೂಕ್ತವಾದಂಥ ಪ್ರತಿನಿಧಿ ಕಳಿಸೋದೇ ಇಲ್ಲ. ನಾವು ಫಾರೆಸ್ಟ್ಗೂ ಹೋಗುವಾಗ ಅವರು ಅಂದ್ಕೊಂಡಿರೋದು ನಮ್ಗೆ ಯಾರಿಗೂ ಏನು ಈ ಅರಣ್ಯ ಬಗ್ಗೆ ಅಥವಾ ಏನು ಮಾಹಿತಿ ಇಲ್ಲ ಅಥವಾ ಏನು ಕಾಳಜಿ ಇಲ್ಲ ಅಂತ ಏನೋ ಅವ್ರನ್ನಲ್ಲಿ ಯಾವ ಒಂದು ಆಲೋಚನೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಎಲ್ಲರೂ ಕೂಡ ಅವ್ರ ಕಡೆ ನೋಡ್ತಾ ಇದ್ದೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಹುತೇಕ ಒಂದು ಸದಸ್ಯರು ಒಂದು ಅಧಿಕಾರಿಗಳು ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಯಾವತ್ತೂ ಸಹ ನಮ್ಮ ಕಡೆಯಿಂದ ಒಂದು ನಿರ್ಲಕ್ಷ್ಯ ಇದೆಯೋ ಇಲ್ಲವೋ ಅಂತ ಆ ಒಂದು ದೃಷ್ಟಿಯಿಂದ ಅವ್ರು ಕೆಲಸ ಮಾಡಿದ್ರೆ ಭಾಳನೇ ಕಷ್ಟ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ ಮತ್ತು ನಾವು ಕೂಡ ಕಠಿಣವಾದಂಥ ಕ್ರಮ ತಗೋತೀವಿ. ನಮ್ಮಲ್ಲಿರುವಂಥದ್ದು ಏನು ಯಂತ್ರಗಳಿದ್ದಾವೆ ಅದನ್ನ ನಾವು ಬಳಸ್ತೀವಿ. ನೀವು ಸರಿಯಾದ ಒಂದು ಬ್ಯೂರೋಕ್ರಸಿ ಸರಿಯಾದ ಒಂದು ಕ್ರಮ ತಗೊಳ್ದೇ ಇದ್ರೆ. ಸರ್, ಈಗ ಸಿದ್ದರಾಮಯ್ಯ ಅವರೇನು ಅಧಿಕಾರಿಗೆ ತರಾಟೆ ತಗೊಂಡಿದ್ರು ವೇದಿಕೆ ಮೇಲೆ, ಅವರು ಸ್ವಯಂ ನಿವೃತ್ತಿ ಆಗ್ತೇನೆ ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಳ್ಳೆ ಸಂಬಂಧ, ಉತ್ತಮವಾದಂಥ ಸಂಬಂಧ ಇರಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಅತ್ಯವಶ್ಯ. ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನು ಮತ್ತು ನಾವು ಕೊಡುವಂಥದ್ದು ನಿರ್ಣಯವನ್ನು ಅವರು ಪಾಲಿಸಬೇಕು ಮತ್ತು ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಆದರೆ ಅದಕ್ಕೂ ಕೂಡ ಒಂದು ಚೌಕಟ್ಟಿದೆ. ಸರಿಯಾದ ರೀತಿಯನ್ನು ಗೌರವ ಕೊಟ್ಟು ನಾವು ಕೆಲಸ ಮಾಡಬೇಕಾಗಿದೆ. ಎರಡು ಕಡೆಯೂ ಕೂಡ ಬ್ಯೂರೋಕ್ರಸಿನೂ ನಮ್ಮ ಕಡೆಗೆ ಗೌರವವನ್ನು ಕೊಡಬೇಕಾಗಿದೆ, ನಾವು ಕೂಡ ಅವ್ರಿಗೆ ಗೌರವ ಕೊಟ್ಟು ಕೆಲಸ ಮಾಡಿಸ್ಬೇಕಾಗಿದೆ. ಈ ಒಂದು ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕಾಗಿದೆ. ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದ್ದಾರೆ, ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ, ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ. ಬ್ಯೂರೋಕ್ರಸಿ ಮತ್ತು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರೇ ಇರಲಿ, ಅವರು ನಾವು ರೂಪಿಸಿರುವಂಥದ್ದು ಕಾನೂನು ಅಥವಾ ನಾವು ತಗೊಂಡಿರುವಂಥದ್ದು ನಿರ್ಣಯವನ್ನು ಪಾಲಿಸಬೇಕಾಗಿದೆ. ಆದರೆ ಅವರು ಮಾಡದೇ ಇದ್ದರೆ ನಾವು ಸರಿಯಾದ ಚೌಕಟ್ಟಿನಲ್ಲಿ ನಮಗೇನು ಯಂತ್ರಗಳಿದೆ ಅದನ್ನು ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ತಗೋಬೇಕಾಗಿದೆ. ಅವರು ವೇದಿಕೆ ಮೇಲೆ ಅಥವಾ ಯಾವುದೋ ಒಂದು ಬಹಿರಂಗವಾಗಿ ಈ ಥರ ಒಂದು ಕೃತ್ಯ ನಡೀಲಿಕ್ಕೆ ಯಾವುದೇ ರೀತಿಯ ಒಂದು ಅವಕಾಶ ಇಲ್ಲ. ಮಾನಸಿಕವಾಗಿ ಕುಗ್ಸಿದ್ಯಾ ಅಂತ ಅಧಿಕಾರಿನ ಅಂತ? ಹೌದು, ಇನ್ನೇನಕ್ಕೆ ಅವರು ಇವತ್ತು ಅವರು ರೆಸಿಗ್ನೇಷನ್ ಕೊಡೋಕ್ಕೆ ಕಾರಣ ಅದೇನೆ. ಯಾರೇ ಇರಲಿ, ನೀವು ಬಹಿರಂಗವಾಗಿ ಅವ್ರನ್ನ ಇಂಥ ಒಂದು ರೀತಿಯಲ್ಲಿ ತೋರಿಸೋದ್ರಲ್ಲದೆ ಅದು ಅವ್ರಿಗೆ ಒಂದು ರೀತಿ ಯಾವುದೋ ಒಂದು ಕಡೆ ಅವ್ರಿಗೂ ನೋವಾಗುತ್ತೆ ಅಥವಾ ಅವಮಾನ ಆಗುತ್ತೆ. ಸೊ ಅದಾಗಿದ ನಂತರ ನಾವು ಕೂಡ ಜವಾಬ್ದಾರಿಯುತವಾಗಿ ಗೌರವದಿಂದ ಧೈರ್ಯದಿಂದ ಮುಂದುವರಿಬೇಕಂದ್ರೆ ಅದು ಕಷ್ಟ ಆಗುತ್ತೆ. ಇಂಥ ಒಂದು ಕೃತ್ಯ ಇಡೀ ರಾಜ್ಯವನ್ನು ನೋಡಿರುವಾಗ ಧೈರ್ಯವಾಗಿ ಮುಂದುವರಿಯೋದು ಕಷ್ಟನೇ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ಸಾಕಷ್ಟು ಚರ್ಚೆಗಳು ಆತಂಕ ಅಂತ ಅನ್ಸಲ್ವಾ ಸರ್? ಅಧಿಕಾರಿಗಳು ಇಂಥ ನಡವಳಿಕೆಗಳು ಬೇಕಾಗಿರಲಿಲ್ಲ ನಮ್ಮ ರಾಜ್ಯದಲ್ಲಿ. ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯುತ ಸ್ಥಾನ, ಅಂದರೆ ಇಡೀ ರಾಜ್ಯವನ್ನು ಪ್ರತಿನಿಧಿಸುವಂಥದ್ದು ಮುಖ್ಯಮಂತ್ರಿಗಳು. ರಾಜ್ಯದ ಒಂದು ಬಗ್ಗೆ ನಿಮಗೆ ಇಂಥ ಒಂದು ಕೃತ್ಯದ ಮೂಲಕ ನಮಗೆ ರಾಜ್ಯದ ಜನರನ್ನೇ ಯಾವ ರೀತಿ ನಮ್ಮ ನಡವಳಿಕೆ ಇದೆ ಅಂತ ಜನರು ಪ್ರಶ್ನೆ ಮಾಡ್ತಾರೆ. ಅದು ನಮ್ಮ ರಾಜ್ಯದಲ್ಲಿ ಪ್ರತಿನಿಧಿಸುವಂಥ ನಡವಳಿಕೆ ಇಲ್ಲವೇ ಇಲ್ಲ. ಅದು ಭಾಳ ಮುಖ್ಯ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ಚರ್ಚೆಗಳು ನಡೀತಾ ಇದೆ ಸರ್. ನಮ್ಮ ಆಂತರಿಕ ವಿಷಯ ಅದು ನಮ್ಮ ಪ್ರಕ್ರಿಯೆಯಂತೆ ಮುಂದುವರಿಯುತ್ತೆ. ಅಲ್ಲ, ಬದಲಾವಣೆ ಆಗುತ್ತೆ ಅಥವಾ ಅವರೇ ಮುಂದುವರಿಯುತ್ತಾರೆ ಸರ್ ಅಂತ? ನೋಡಿ, ನಮ್ಮ ಪಕ್ಷದಲ್ಲಿ ಒಂದು ಪ್ರಕ್ರಿಯೆ ಇದೆ. ಅದರ ಜೊತೆಗೆ ಕೇಂದ್ರ ಒಂದು ವರಿಷ್ಠರು ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ನಂತರ ನಾವು ಹೋರಾಟವನ್ನು ಮುಂದುವರಿತೀವಿ. ಮತ್ತೊಂದು ಕಾಂಗ್ರೆಸ್ ಪಕ್ಷದ ವಿಚಾರನೆ, ಆದರೆ ನಿಮ್ಮ ನಾಯಕರುಗಳು ಮಾತಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳಿ. ನಮ್ಗೆ ಏನಾರ ಸುಳಿವು ಸಿಕ್ಕಿದೆ? ದೆಹಲಿ ಓಡಾಡ್ತಾ ನಮ್ಮ ಪಕ್ಷದ ಆಂತರಿಕ ವಿಷಯ ಬಗ್ಗೆ ನಾನು ಮಾತಾಡೋದಿಲ್ಲ. ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನೀವು ಪ್ರಕಟಿಸಿರುವಂಥದ್ದು ಮತ್ತು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿರೋದು ಅಷ್ಟೇ ಗೊತ್ತಿರೋದು ನನಗೆ. ಅದು ಬಿಟ್ಟರೆ ಅವರ ಆಂತರಿಕ ಸಮಸ್ಯೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗಿದೆ. ಏನೇ ಇದ್ದರೂ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ತಾ ಇರೋದು ನಾವು ಎಲ್ಲ ಕಡೆ ನೋಡ್ತಾ ಇದ್ವಿ. ಬೆಲೆ ಏರಿಕೆ ಇರ್ಬೋದು, ಈ ಒಂದು ಧಾರ್ಮಿಕ ದೃಷ್ಟಿಯಲ್ಲಿ ಇಲ್ಲಿ ಬೆಟ್ಟದಲ್ಲಿ ನಡೆದಿರುವಂಥದ್ದು ಕೃತ್ಯಗಳಿರ್ಬೋದು, ಏನೇನು ಇಲ್ಲಿ ಇರುವಂಥದ್ದು ಸಮಸ್ಯೆಗಳಿರ್ಬೋದು, ಎಲ್ಲ ಕಡೆ ನಮ್ಮ ವನ್ಯಜೀವಿ ಕಡೆಯೂ ಕೂಡ ನೀವೇ ಇವತ್ತು ಪ್ರಸ್ತಾಪ ಮಾಡಿದ್ದೀರ ವಿಚಾರ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರುವಂಥದ್ದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅದನ್ನು ಅವರು ಆದಷ್ಟು ಗಮನವನ್ನು ಆ ಕಡೆ ಕೊಡಬೇಕಾಗಿದೆ. ಅವರ ಆಂತರಿಕ ಒಂದು ಸಮಸ್ಯೆಗಳು ಅವರು ಬಗೆಹರಿಸಲಿ ಅಥವಾ ಅವರು ಏನೋ ರೀತಿ ಮುಂದುವರಿಲಿ, ಅದ್ರಲ್ಲಿ ನಮಗೇನು ಒಂದು ರೀತಿಯ ಅಭಿಪ್ರಾಯ ಇಲ್ಲ.